ಅವತ್ತು ಸಭೆಯ ನಡುವೆ ನಿಂತು ಭೀಮ ಏನನ್ನ ಹೇಳಿದ್ನೋ, ಕೃತಂ ತತ್ ಸಕಲಂ ತೇನ, ಅವೆಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ. ಇನ್ನೊಂದು ಸ್ವಲ್ಪ ಏನು ಉಳಿದಿದೆಯೋ ಅದನ್ನು ಅವನು ಮುಗಿಸ್ತಾನೆ. ನಿಶ್ಚಿತ ಭೂಯಶ್ಚೈವ ಕರಿಷ್ಯತಿ. ನಿನಗಾಗಿ ಅಂದರೆ ಸ್ವಾರ್ಥಕ್ಕಾಗಿ ನೀನು ಇಡೀ ಜಗತ್ತನ್ನು ಎಳೆದುಕೊಂಡೆ. ಆತ್ಮನಃ ಅರ್ಥೇ ತ್ವಯಾ ಲೋಕಃ ಯತ್ನತಃ ಸರ್ವಾವೃತ. ಪ್ರಯತ್ನಪಟ್ಟು ಇಡೀ ಜಗತ್ತನ್ನು ಸೆಳೆದುಕೊಂಡೆ. ಯಾಕೆ ಅಂದರೆ ನಿನ್ನ ಸ್ವಾರ್ಥಕ್ಕಾಗಿ. ಆದರೆ ಈಗ ನೀನು ಉಳಿತೀಯ ಅನ್ನೋದೇ ಸಂಶಯಕ್ಕೆ ಬಂದು ನಿಂತಿದೆ. ಒಂದೊಮ್ಮೆ ನೀನು ಯುಧಿಷ್ಠಿರನ ಕಾಲು ಹಿಡಿದರೆ ನಿನಗೆ ರಾಜ್ಯವೂ ಸಿಕ್ಕಿಬಿಡಬಹುದು. ಈಗ ಅದರ ಬದಲು ಮೂರ್ಖತನದಿಂದ ಹೀಗೆ ಯುದ್ಧ ಮಾಡೋದಿದೆಯಲ್ಲ, ಅದು ಶ್ರೇಯಸ್ಸಲ್ಲ. ಸಾಯುವ ಹೊತ್ತು ಬಂದವನಿಗೆ ಔಷಧ ಇಷ್ಟವಾಗಲ್ವಲ್ಲ, ಆ ಪರಿಸ್ಥಿತಿ ನನ್ನದು. ಹಾಗಾಗಿ ನಿಮ್ಮ ಮಾತು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಎಂತ ಉಪಮೆ ನೋಡಿ, ಸಾಯುವ ಹೊತ್ತು ಬಂದವನಿಗೆ ಔಷಧ ಇಷ್ಟ ಆಗಲ್ಲ ಅಂತ. ಸಭೆಯ ನಡುವೆ ಅವತ್ತು ದ್ರೌಪದಿ ಗೋಳಾಡಿದ್ಲಲ್ಲ, ಅದನ್ನು ಯಾವ ಕಾರಣಕ್ಕೂ ಕೃಷ್ಣ ಸಹಿಸಿಕೊಳ್ಳೋದಿಲ್ಲ. ನನ್ನ ಸೋದರಳಿಯ ಸತ್ತ ಮೇಲೆ ಕೃಷ್ಣ ನಿದ್ರೆಯನ್ನೇ ಮಾಡ್ತಾ ಇಲ್ಲ ಅಂತ ಅಷ್ಟು ಸಿಟ್ಟು ನಮ್ಮ ಮೇಲೆ ಇರುವಾಗ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ, ಗೌರಿ ಶಕ್ಕಿ ಸ್ಟುಡಿಯೋದ ಹೊಸ ಒಂದು ಪುಟ್ಟ ಸಾಹಸ, ಕ್ಯೂ ಪ್ರಚಾರ ಅನ್ನೋ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಶುರು ಮಾಡಿದ್ದೀವಿ. ಸುಮಾರು ದಿನಗಳಿಂದ ನಡೀತಾ ಇದೆ. ಸೊ ಅದರಲ್ಲಿ ಪ್ರಮೋಷನ್ಸ್, ಆನ್ಲೈನ್ ಪ್ರಮೋಷನ್ಸ್ ಮಾಡುತ್ತೆ ನಮ್ಮ ಟೀಮು. ವಿನಾಯಕ್ ಸಾಲಿಮಠ್ ಇದರ ನೇತೃತ್ವ ವಹಿಸಿದ್ದಾರೆ. ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದರ ಸೇವೆಯ ಆಸಕ್ತಿ ಇದ್ದವರು ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ವಾಪಸ್ ನಮ್ಮ ಮಹಾಭಾರತಕ್ಕೆ ಬರೋದಾದರೆ, 17ನೇ ದಿನದ ಕೊನೆ ಭಾಗದಲ್ಲಿದ್ದೀವಿ ಪ್ರಾಯಶಃ ನಾವು ಎಲ್ಲರೂ ಕೂಡ. ಪಾಂಡವರು ಕೂಡ ಈ ಒಂದು ಯುದ್ಧದ ಗೆಲುವಿನ ಸಂಭ್ರಮದ ನಂತರ ತಮ್ಮ ಪಾಳೆಯಕ್ಕೆ ಹಿಂದಿರುಗಿದ್ದಾರೆ. ಸೊ ಆಮೇಲೆ ಸರ್ ಅಲ್ಲಿ ಅವರೆಲ್ಲ ತುಂಬ ಅವನನ್ನು ಸಮಾಧಾನ ಮಾಡ್ತಾರೆ. ದುರ್ಯೋಧನನನ್ನು ಹೇತುಭಿ ಶಾಸ್ತ್ರ ನಿಶ್ಚಿತೈ, ಅಂದರೆ ಈಗ ಶಾಸ್ತ್ರದಲ್ಲಿ ನಿರ್ಣಯವಾಗಿ ಹೋದ ಕಾರಣಗಳನ್ನು ಕೊಟ್ಟರು ಅವನಿಗೆ ಅಂತ. ಅಂದರೆ ಹಾಗಂದ್ರೆ ಏನು ಅಂತ ಕೇಳಿದರೆ, ಯುದ್ಧ ಅಂದಾಗ ಸೋಲು ಗೆಲುವು ಎರಡು ಹಾಗೆ ಆಗುತ್ತೆ. ಎಂಥ ವೀರನು ಸಾಯಬಹುದು, ಹುಟ್ಟಿದವನು ಸಾಯಬೇಕು ಅಂತೆಲ್ಲ ಇರುತ್ತಲ್ಲ, ಅಂಥ ಎಲ್ಲ ಅಂಶಗಳನ್ನು, ಅಂದರೆ ವಾಸ್ತವವಾದ ಅಂಶಗಳನ್ನೆಲ್ಲ ಹೇಳಿದ್ರೂ ಕೂಡ ರಾಜಭಿರ್ ನಾಲಭಚ್ಚರ್ಮ ಅವರೆಲ್ಲ ಇಷ್ಟು ಸಮಾಧಾನ ಮಾಡಿದರು, ಅವನ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗಲೇ ಇಲ್ಲ. ಅವನ ಪ್ರತಿಕ್ಷಣವೂ ಕರ್ಣನ ಸಾವನ್ನು ನೆನಪಿಸಿಕೊಳ್ತಾ ಕುಳಿತುಕೊಂಡ. ಅಲ್ಲಿ ಅವನಿಗೆ ಏನು ಮಾಡಿದರೂ ಸಮಾಧಾನ ಆಗಲಿಲ್ಲ. ಮತ್ತು ಎಲ್ಲದಕ್ಕಿಂತ ಅದೃಷ್ಟವೇ ಪ್ರಧಾನವಾದದ್ದು ಅಂತ ಅನ್ನಿಸ್ತು ಅವನಿಗೆ. ಅಂದರೆ ದೈವ ಮತ್ತು ಪುರುಷ ಪ್ರಯತ್ನ ಅಂತ ಎರಡು ಇರುತ್ತಲ್ಲ, ಒಂದು ಅದೃಷ್ಟ, ಇನ್ನೊಂದು ಪುರುಷ ಪ್ರಯತ್ನ. ದೈವಂ ಬಲವನ್ನು ಮತ್ವ, ಇಲ್ಲ ಅದೃಷ್ಟವಕ್ಕೆ ಶಕ್ತಿ ಜಾಸ್ತಿ ಅಂತ ನಿಶ್ಚಯಿಸಿ ಏನಾಗತ್ತೋ ಆಗಲಿ ಅನ್ನೋ ತರಹದ ನಿಶ್ಚಯಕ್ಕೆ ಬಂದಂತೆ, ಭವಿತವ್ಯಂಚ ಪಾರ್ಥಿವ, ಏನಾಗತ್ತೋ ಆಗೇ ಬಿಡಲಿ ಅಂತ ಮತ್ತೆ ಯುದ್ಧ ಮಾಡೋದು ಅಂತ ನಿಶ್ಚಯಿಸಿ ಯುದ್ಧಕ್ಕೆ ಹೊರಟು ಬರ್ತಾನೆ. ಸಂಗ್ರಾಮೇ ನಿಶ್ಚಯಂ ಕೃತ್ವ ಪುನರ್ಯುದ್ಧಾಯ ನಿರ್ಯಯವು, ಮತ್ತೆ ಯುದ್ಧಕ್ಕೆ ಹೊರಡ್ತಾನೆ. ದುರ್ಯೋಧನ ಹೊರಟು ನಿಂತರೆ ಕೃಪರು ಮಾತಾಡ್ತಾರೆ. ಅವಾಗ ಕೃಪಾಚಾರ್ಯರು, ಇಷ್ಟೊಂದು ಜನ ಸತ್ತಿದ್ದಾರೆ, ಎಂತೆಂಥ ವೀರರು, ಈಗಂತೂ ಪರಿಸ್ಥಿತಿಯಲ್ಲಿ ಏನೂ ಪರವಾಗಿ ಇಲ್ಲ, ಯುದ್ಧ ಮಾಡೋದಕ್ಕೆ ಬೇಕಾಗುವ ಒಂದು ಕಂಡೀಷನ್ ತಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಕೃಪಾವಿಷ್ಟ ಕೃಪೋರಾಜನ್ ವಯಶೀಲ ಸಮನ್ವಿತ, ಕೃಪರು ಕೃಪೆಯಿಂದ ಕರುಣೆಯಿಂದ ಮಾತಾಡದರಂತೆ. ಇವನಿಗೆ ದುರ್ಯೋಧನನಿಗೆ ಹೇಳ್ತಾರೆ ಅವರು, ದುರ್ಯೋಧನ ನಿಬೋಧೇದಂ ಯತ್ವಾ ವಕ್ಷ್ಯಾಮಿ ಕೌರವ ಶ್ರುತ್ವಾ ಕುರು ಮಹಾರಾಜ ಎದಿತೇ ರೋಚತೆ ನಘ. ನಾನೊಂದು ಮಾತು ಹೇಳಬೇಕು ನಿನಗೆ, ನಾನು ಹೇಳೋದಂತೂ ಹೇಳ್ತೀನಿ, ನಿನಗಿಷ್ಟವಾದರೆ ನೀನು ಅದನ್ನು ಮಾಡು ಅಂತ. ಆ ಕಾಲದಲ್ಲಿ ಇದೊಂದು ಭಾಳ ಚೆನ್ನಾಗಿ ಅಭ್ಯಾಸ ಇತ್ತು. ಸಲಹೆ ಕೊಟ್ಟು ನೀ ಮಾಡಲೇಬೇಕು ಅಂತ ನಾವಿವತ್ತು ಒತ್ತಾಯಿಸ್ತೀವಲ್ಲ, ಹಾಗಿಲ್ಲದೆ ಒಂದು ಸಲಹೆ ಕೊಟ್ಟು ನಿರ್ಣಯ ನೀ ಮಾಡು ಅಂತ ಹೇಳೋ ಥರ ಅವರು ಮಾತಾಡೋದಕ್ಕೆ ಆರಂಭ ಮಾಡುತ್ತೆ. ನ ಯುದ್ಧ ಧರ್ಮ ಶ್ರೇಯಾನ್ವೈ ಪಂಥ ರಾಜೇಂದ್ರ ವಿದ್ಯತೆ. ಯುದ್ಧ ಧರ್ಮಕ್ಕಿಂತ
ಬೇರೆ ಶ್ರೇಯಸ್ಸಿನ ಇನ್ನೊಂದು ದಾರಿ ಇಲ್ಲ ಕ್ಷತ್ರಿಯರಿಗೆ ಅನ್ನೋದು ಸರಿ. ಅಂದರೆ ಕ್ಷತ್ರಿಯರ ಬದುಕಿಗೆ ಯಶಸ್ಸು ಅಂದರೆ ಅದು ಯುದ್ಧವೇ ಅವರಿಗೆ ಧರ್ಮ. ಸಮಾಶ್ರಿತ್ಯ ಯುದ್ಧಂತೆ, ಆ ಕಾರಣಕ್ಕಾಗಿ ಕ್ಷತ್ರಿಯರು ಯುದ್ಧ ಮಾಡ್ತಾರೆ. ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಯಾರು ಎದುರಾಳಿಯಾದರೂ ಕೂಡ ಅವನ ಜೊತೆಗೆ ಯುದ್ಧ ಮಾಡಬೇಕು. ಅದು ಪುತ್ರೋ ಭ್ರಾತ ಪಿತಾ ಚೈವ ಸ್ವಶ್ರೇಯೋ ಮಾತುಲಸ್ತತ ಸಂಬಂಧಿ ಬಾಂಧವಾಶ್ಚೈವ. ಅವನ ಮಗನೋ, ಎದುರಿಗಿರೋನೋ, ಸಹೋದರನೋ, ತಂದೆಯೋ, ಹೆಣ್ಣು ಕೊಟ್ಟ ಮಾವನೋ, ಸೋದರ ಮಾವನೋ, ಬೇರೆ ಬೇರೆ ಸಂಬಂಧಿಗಳೋ, ಬಾಂಧವರೋ, ಹಿತೈಷಿಗಳೋ, ಮಿತ್ರರೋ, ಯಾರೇ ಆಗಲಿ ಅವನು ಎದುರಾಳಿಯಾಗಿ ಬಂದಿದ್ದಾನೆ ಅಂದರೆ ಅವನ ಜೊತೆ ಯುದ್ಧ ಮಾಡಬೇಕು ಮತ್ತು ಅವನನ್ನು ಸಂಹರಿಸಬೇಕು. ವಧೇ ಚೈವ ಪರೋಧರ್ಮ ತಥಾ ಧರ್ಮ ಪಲಾಯನೆ. ಅಂಥವರನ್ನು ಸಂಹರಿಸೋದಿದೆಯಲ್ಲ ಅದೇ ಧರ್ಮ. ಪಲಾಯನ ಮಾಡೋದಿದೆಯಲ್ಲ ಅದು ಅಧರ್ಮ. ಕ್ಷತ್ರಿಯರಿಗೆ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕು, ಇದು ಧರ್ಮ ಅಂತ. ಅಂಥದ್ದೊಂದು ಯುದ್ಧವನ್ನು ನಾವು ಮಾಡಿದ್ವಿ. ಅಂಥದ್ದೊಂದು ಯುದ್ಧ ನಡೀತಿಲ್ಲಿ. ಎದುರಾಳಿ ಯಾರು ಅನ್ನೋದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯುದ್ಧವಂತೂ ಮಾಡಿ ಆಯಿತು. ಈಗೇನಾಯಿತು ಅಂತ ಅಂದರೆ ಭೀಷ್ಮ ಇಲ್ಲ, ದ್ರೋಣರಿಲ್ಲ, ಕರ್ಣ ಇಲ್ಲ. ಇಷ್ಟು ಜನ, ಇಂಥ ಮಹಾರಥರು 3 ಜನ ಸತ್ತಾಯಿತು. ಜಯದ್ರಥ ಇಲ್ಲ. ನಿನ್ನ ಅನೇಕ ತಮ್ಮಂದರನ್ನು ಕಳೆದುಕೊಂಡಾಯಿತು. ನಿನ್ನ ಮಗ ಲಕ್ಷ್ಮಣ ಕೂಡ ಸತ್ತಾಗಿದೆ. ಕಿಂಶೇಷಂ ಪರ್ಯುಪಾಸ್ಮಹೆ, ಇನ್ನೇನು ಉಳಿದಿದೆ ಕಳ್ಕೊಳ್ಳೋದಕ್ಕೆ? ಇವರೆಲ್ಲರೂ ಸತ್ತು ಹೋದ ಮೇಲೆ ಏನನ್ನು ಇಟ್ಕೊಂಡು ರಾಜ್ಯ ಆಳುವ ಆಸೆ ನಿನಗೆ ಅಂತ ಕೇಳ್ತಾರೆ. ಯಾರನ್ನೆಲ್ಲ ಇಟ್ಟುಕೊಂಡು ಯಾರ ಬೆಂಬಲದೊಂದಿಗೆ ರಾಜ್ಯ ಆಳ್ತಾ ಇದೆಯೋ ಅವ್ರು ಯಾರೂ ಇಲ್ಲ ಇವಾಗ. ಎಲ್ಲರನ್ನೂ ಒಬ್ಬ ಅರ್ಜುನ, ಕೃಷ್ಣನೇ ಕಣ್ಣಾಗಿ ಉಳ್ಳ ಅರ್ಜುನ ಎಲ್ಲವನ್ನೂ ನಾಶ ಮಾಡಿಬಿಟ್ಟ ಅಂತ. ಕೃಷ್ಣನೇತ್ರ ಅಂತ, ಕೃಷ್ಣನೇತ್ರ ಅಂತ 2, ಒಂದು ಕೃಷ್ಣನೇ ಕಣ್ಣಾಗಿ ಅಂತ, ಇನ್ನೊಂದು ಕೃಷ್ಣನ ನೇತೃತ್ವದಲ್ಲಿ ಅಂತ. ಕೃಷ್ಣನ ನೇತೃತ್ವದಲ್ಲಿ ಅರ್ಜುನ ಇದೆಲ್ಲವನ್ನೂ ಮುಗಿಸಿಬಿಟ್ಟ. ಇಂದ್ರ ಕಾರ್ಮುಕ ವಜ್ರಾಭಂ ಇಂದ್ರಕೇತು ಮಿವೋಚ್ಛ್ರಿತಂ ವಾನರಂ ಕೇತು ಮಾಸಾಧ್ಯ ಸಂಚಚಾಲ ಮಹಾಚಮೂಹು. ಗಾಂಡೀವಧನಸ್ಸನ್ನು ಹಿಡಿದಿದ್ದ ವಾನರ ಧ್ವಜನಾಗಿದ್ದವನು, ಇಡೀ ಸೈನ್ಯವನ್ನು ಬಗ್ಗುಬಡದವನು ಅಂತ. ಭೀಮನ ಸಿಂಹನಾದವನ್ನು ಕೇಳಿದ್ವಿ, ಪಾಂಚಜನ್ಯದ ಸ್ವರವನ್ನು ಕೇಳಿದ್ವಿ, ಗಾಂಡೀವದ ನಿರಂತರವಾದ ನಿರ್ಘೋಷ ಶಬ್ದ ಕೇಳಿಸ್ಬಂತು. ಅರ್ಜುನ ನಿನ್ನೆಲ್ಲ ಬಲವನ್ನು ಕೃಷ್ಣ ಎನ್ನುವ ಗಾಳಿಯಿಂದ ನಿನ್ನ ಬಲ ಎನ್ನುವ ಎಲ್ಲ ಮೋಡಗಳನ್ನು ಚದುರಿಸಿ ಹಾಕಿದ ಅರ್ಜುನ ಅಂತ. ಇವತ್ತಂತೂ 17ನೆಯ ದಿನ. 17 ದಿನದಲ್ಲಿ ಅತ್ಯಂತ ಭಯಂಕರವಾದ ವಿನಾಶ ಇವತ್ತಾಯಿತು ಅಂತ. ಅದ್ಯ ಸಪ್ತದಶಾಹಾನಿ ವರ್ತಮಾನಸ್ಯ ಭಾರತ ಸಂಗ್ರಾಮಸ್ಯ ಅತಿಘೋರಸ್ಯ ವರ್ಧತಾಂಚಾಭಿತೋ ಇತಿ. ಎರಡೂ ಕಡೆಯಲ್ಲೂ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ನಾಶ ಅನ್ನೋದು 17ನೇ ದಿನ ಆಯಿತು ಅಂತ. ಅರ್ಜುನನ ಎದುರಿಗೆ ನಾವು ಯಾರೂ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನುತೆ ಸೂತಪುತ್ರೋ ಭೂತ್, ಕರ್ಣನಿಗೆ ಎಲ್ಲಿ ಅವನನ್ನು ಎದುರಿಸೋದಕ್ಕಾಯಿತು. ಕೊನು ದ್ರೋಣ ಸಹಾನುಗಃ, ಮಗನ ಜೊತೆಗೆ ನಿಂತು ದ್ರೋಣರಿಗೂ ಅವನನ್ನು ಎದುರಿಸೋದಕ್ಕಾಗಲಿಲ್ಲ. ಅಹಂ ಕ್ವಚ, ನನಗೂ ಅವನನ್ನು ಎದುರಿಸೋದಕ್ಕಾಗಲಿಲ್ಲ. ಕ್ವಚಾತ್ಮಾತೆ, ನಿನಗೂ ಅವನನ್ನೇನೂ ಮಾಡಲಿಕ್ಕಾಗಲಿಲ್ಲ. ಹಾರ್ದಿಕ್ಯಶ್ಚ ತಥಾಕ್ವನು, ಇನ್ನು ಕೃತವರ್ಮನಿಗೆ ಏನನ್ನು ಮಾಡೋದಕ್ಕಾಯಿತು. ದುಶ್ಯಾಸನ ಮೊದಲಾದ ನಿನ್ನ ಸಹೋದರರಿಗೂ ಏನೂ ಮಾಡೋದಕ್ಕಾಗಲಿಲ್ಲ. ಜಯದ್ರಥನ ಸಂಹಾರದಲ್ಲಿ ನಾವಿಷ್ಟೂ ಜನ ಇದ್ವಲ್ಲ, ಇವತ್ತು ಮುಂದೆ ಹೋಗ್ತಾ ಯಾರೂ ಇರಲಿಲ್ಲ ಅಂತ ಹೇಳೋಣ. ಜಯದ್ರಥನ ಯುದ್ಧದಲ್ಲಿ ಇಷ್ಟೂ ಜನ ಇದ್ವಿ, ಇಷ್ಟು ಜನರಿದ್ದಾಗಲೂ ಜಯದ್ರಥನ ಸಂಹಾರ ಆಯಿತು. ಹಾಗಾಗಿ ನನಗನ್ನಿಸುತ್ತೆ ಅರ್ಜುನನನ್ನು ಗೆಲ್ಲುವಂತಹ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕೋವೇಹ ಸಪಮಾನಸ್ತಿ ಯೋ ವಿಜಯಿಷ್ಯತಿ ಪಾಂಡವಂ. ಯಾರಿಗೆ ಗೆಲ್ಲೋಕ್ಕಾಗತ್ತೆ ಅವನನ್ನು? ಅವನೊಬ್ಬನೇ ಅಂತಲ್ಲ, ಸಾತ್ಯಕಿಯ ವೇಗ, ಭೀಮಸೇನನ ವೇಗ, ಎಂಥ ಪರ್ವತಗಳನ್ನು ಪುಡಿ ಮಾಡಿಬಿಟ್ಟಾರೋ ಅವರಿಬ್ಬರು, ಎಂಥ ಸಮುದ್ರವನ್ನು ಒಣಗಿಸಿ ಬಿಟ್ಟಾರು ಅಂತ. ಅವತ್ತು ಸಭೆಯ ನಡುವೆ ನಿಂತು ಭೀಮ ಏನನ್ನ ಹೇಳಿದ್ನೋ, ಕೃತಂ ತತ್ ಸಕಲಂ ತೇನ, ಅವೆಲ್ಲವನ್ನೂ ಮಾಡಿ ಮುಗಿಸಿದಾನೆ. ಇನ್ನೊಂದು ಸ್ವಲ್ಪ ಏನು ಉಳಿದಿದೆಯೋ ಅದನ್ನು ಅವನು ಮುಗಿಸ್ತಾನೆ ನಿಶ್ಚಿತ. ಭೂಯಶ್ಚೈವ ಕರಿಷ್ಯತಿ. ಅಂದರೆ ಭೀಮ ತನ್ನ ಎಲ್ಲ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ದಾರಿಯಲ್ಲಿದ್ದಾನೆ. ನೀವು ಸಜ್ಜನರಾದ ಅವರ ಬಗ್ಗೆ ಮಾಡಿದ ದುಷ್ಕೃತ್ಯಗಳಿವೆಲ್ಲ, ಅಕಾರಣವಾಗಿ ಮಾಡಿದ ದುಷ್ಕೃತ್ಯಗಳಿವೆಲ್ಲ, ಅವೆಲ್ಲದಕ್ಕೂ ಫಲ ಬಂತು. ಅಕಾರಣ ಕೃತಾನ್ಯೇವ ತೇಷಾಂ ವಃ ಫಲಮಾಗತಂ ಯುಷ್ಮಾಭಿಸ್ತಾನಿ ಚೀರ್ಣಾನಿ ಯಾನ್ಯಸಾಧೂನಿ ಸಾಧುಷು. ಸಾಧುಗಳವರು, ಸಜ್ಜನರು ಅಸಾಧುವಾದ ಕಾರ್ಯಗಳನ್ನು ಮಾಡಿದ್ರಿ ಅವ್ರ ವಿಷಯದಲ್ಲಿ, ಅದು ಅಕಾರಣವಾಗಿ ಮಾಡಿದ್ರಿ. ಅವ್ರ ಕಡೆಯಿಂದ ಏನೂ ಅದಕ್ಕೆ ಕಾರಣ ಇರಲಿಲ್ಲ. ತೇಷಾಂ ವಃ ಫಲಮಾಗತಂ, ಅದರ ಫಲ ನಮಗೆ ಬಂದಾಯಿತು. ಕೃಪರು ಈ ಥರ ಮಾತನ್ನು ಇದೇ ಫಸ್ಟ್ ಟೈಮ್ ಹೇಳ್ತಾರೆ. ಹೌದು. ಉಳಿದವರೆಲ್ಲ ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ. ಕೃಪರು ಹೇಳಿರಲಿಲ್ಲ, ಕೃಪರು ಈಗ ಹೇಳ್ತಾ ಇದ್ದಾರೆ. ನಿನಗಾಗಿ
ಅಂದರೆ ಸ್ವಾರ್ಥಕ್ಕಾಗಿ ನೀನು ಇಡೀ ಜಗತ್ತನ್ನು ಎಳೆದುಕೊಂಡೆ. ಆತ್ಮನಃ ಅರ್ಥೇ ತ್ವಯಾ ಲೋಕಃ ಯತ್ನತಃ ಸರ್ವಾವೃತ, ಪ್ರಯತ್ನಪಟ್ಟು ಇಡೀ ಜಗತ್ತನ್ನು ಸೆಳೆದುಕೊಂಡೆ. ಯಾಕೆ ಅಂದರೆ ನಿನ್ನ ಸ್ವಾರ್ಥಕ್ಕಾಗಿ. ಆದರೆ ಈಗ ನೀನು ಉಳಿತೀಯ ಅನ್ನೋದೇ ಸಂಶಯಕ್ಕೆ ಬಂದು ನಿಂತಿದೆ. ಹಾಗಾಗಿ ನನ್ನ ಸಲಹೆ ಏನು ಅಂದರೆ, ನೀನೀಗ ನಿನ್ನನ್ನು ಉಳಿಸಿಕೊಳ್ಳೋದು ಗುರಿಯಾಗಬೇಕು ನಿನಗೆ ಅಂತ. ರಕ್ಷ ದುರ್ಯೋಧನಾತ್ಮಾನಂ, ನೀನು ಉಳಿಬೇಕು, ನೀನು ಸಾಯಬಾರದು. ಆತ್ಮ ಸರ್ವಸ್ಯ ಭಾಜನಂ ಭಿನ್ನೇ ಹಿ ಭಾಜನೆ ತಾತ ದಿಶೋ ಗಚ್ಚತಿ ತದ್ಗತಂ. ನೀನು ಉಳಿದ್ರೆ ಮಾತ್ರ ಅಲ್ವಾ ಬದುಕು. ಹಾಗಾಗಿ ಈಗ ಇಷ್ಟೆಲ್ಲ ಮಾಡಿದೆಯಲ್ಲ ನೀನು ಇಡೀ ಬದುಕಿನಲ್ಲಿ, ನಿನಗಾಗೇ ಮಾಡಿದೆಯಲ್ಲ, ಈಗ ನೀನು ನಿನ್ನನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕಿದೆ. ಯಾವಾಗಲೂ ಸೋತವನು ರಾಜಿ ಮಾಡ್ಕೋಬೇಕು, ಸಮವಾಗಿದ್ದಾಗ ರಾಜಿ ಮಾಡ್ಕೋಬೇಕು. ಯಾವಾಗ ಯುದ್ಧ ಮಾಡಬೇಕು ಅಂತ ಅಂದರೆ ಶಕ್ತಿ ಜಾಸ್ತಿ ಇದ್ದಾಗ ಯುದ್ಧ ಮಾಡಬೇಕು. ಹೀಯಮಾನೇನ ವೈಸಂಧಿ ಪರ್ಯೇಷ್ಟವ್ಯ ಸಮೇನ ಚ ವಿಗ್ರಹೋ ವರ್ಧಮಾನೇನ ನೀತಿರೇಶ ಬೃಹಸ್ಪತೇ. ಬೃಹಸ್ಪತಿಯ ನೀತಿ ಇದು. ಯಾವಾಗ ಯುದ್ಧ ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಹೆಚ್ಚಿದ್ದಾಗ ಯುದ್ಧ. ಸಮಾನವಾದ ಸಾಮರ್ಥ್ಯ ಇದ್ದಾಗಲೂ ರಾಜಿ ಮಾಡ್ಕೊಂಡು ಸುಮ್ಮನೆ ಇರಬೇಕು. ನಮ್ಮಲ್ಲಿ ಶಕ್ತಿ ಕಡಿಮೆ ಇದ್ದಾಗಲೂ ರಾಜಿ ಮಾಡ್ಕೊಂಡು ಸುಮ್ಮನೆ ಇರಬೇಕು. ಈಗ ನಾವು ತೇ ವಯಂ ಪಾಂಡುಪುತ್ರೇಭ್ಯೋ ಹೀನಾಹ, ಪಾಂಡವರಿಗಿಂತ ನಮ್ಮ ಶಕ್ತಿ ಕಡಿಮೆಯಾಗಿದೆ. ಎರಡರಲ್ಲೂ ಶಕ್ತಿಯೂ ಕಡಿಮೆ, ಸೈನ್ಯವೂ ಕಡಿಮೆ ನಮ್ಮದು. ಅವರಲ್ಲಿ ಅದು ಎರಡೂ ಹೆಚ್ಚಿದೆ. ಹಾಗಾಗಿ ಅತ್ರತೆ ಪಾಂಡವೈ ಸಾರ್ಧಂ ಸಂಧಿಮನ್ಯೇ ಕ್ಷಮಂ ಪ್ರಭೋ, ಈಗ ಅವರೊಡನೆ ರಾಜಿ ಮಾಡಿಕೊಳ್ಳುವುದೇ ಸರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವುದು ಶ್ರೇಯಸ್ಸು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಯಾವುದು ಶ್ರೇಯಸ್ಸೋ ಅದನ್ನು ನಿರ್ಲಕ್ಷ್ಯ ಮಾಡುವವನು ಅವನಿಗೆ ನಾಶ ಒಂದು ಬಿಟ್ಟು ಮತ್ತು ಯಾವುದೂ ಫಲ ಇಲ್ಲ ಅವನಿಗೆ ಅಂತ. ಅಂದರೆ ಯಾವ ಕೆಲಸ ಮಾಡಿದ್ರಿಂದಾಗಿ ಯಶಸ್ಸು ಸಿಗತ್ತೋ ಅದನ್ನು ಮಾಡದೆ, ಅದು ಯಶಸ್ಸು ಸಿಗುವ ಕೆಲಸವನ್ನು ಉಪೇಕ್ಷೆ ಮಾಡಿ ಅಸಡ್ಡೆ ಮಾಡಿದ್ರೆ ಅವನಿಗೆ ಯಶಸ್ಸಲ್ಲ ಸಿಗೋದು, ನಾಶವಾಗ್ತಾನೆ ಅಷ್ಟೇ. ಒಂದೊಮ್ಮೆ ನೀನು ಯುಧಿಷ್ಠಿರನ ಕಾಲು ಹಿಡಿದರೆ ನಿನಗೆ ರಾಜ್ಯವೂ ಸಿಕ್ಕಿಬಿಡಬಹುದು. ಈಗ ಅಂದರೆ ಈ ರಾಜಿಯಲ್ಲಿ ಎರಡು ಥರ. ಈಗ ನಾವು ಯುದ್ಧ ಮುಂದುವರಿಸೋದಿಲ್ಲ, ರಾಜ್ಯ ಎಲ್ಲ ನಿಮ್ಮದು ಅನ್ನೋ ತರಹದ್ದು ಒಂದು ರಾಜಿ ಅಂತ ಆಗತ್ತಲ್ಲ. ನೀನು ಯುಧಿಷ್ಠಿರನಿಗೆ ಶರಣಾದರೆ ಪ್ರಣಿಪತ್ಯ ಚ ರಾಜಾನಂ ರಾಜ್ಯಂ ಯದಿ ಲಭೇಮಹಿ, ರಾಜ್ಯವೂ ಸಿಕ್ಕೀತು, ಅದು ನಿನಗೆ ಶ್ರೇಯಸ್ಸು. ಅದರ ಬದಲು ಮೂರ್ಖತನದಿಂದ ಹೀಗೆ ಯುದ್ಧ ಮಾಡೋದಿದೆಯಲ್ಲ, ಅದು ಶ್ರೇಯಸ್ಸಲ್ಲ. ನಿನ್ನ ತಂದೆ ಹೇಳಿದರೆ ನಿನಗೆ ರಾಜ್ಯವನ್ನು ಅವನು ಕೊಡ್ತಾನೆ. ವೈಚಿತ್ರ್ಯ ವೀರ್ಯ ವಚನಾತ್ ಕೃಪಾಶೀಲೋ ಯುಧಿಷ್ಠಿರ, ಸ್ವಭಾವತಃ ಯುಧಿಷ್ಠಿರ ಕರುಣಾಶಾಲಿ. ಹಾಗಾಗಿ ಅವನು ರಾಜ್ಯ ಕೊಡ್ಬೋದು. ಇಲ್ಲದೇ ಇದ್ದರೆ ನಿನ್ನ ತಂದೆ ಧೃತರಾಷ್ಟ್ರ ಹೇಳಿದರೂ ಕೂಡ ಅವನ ಮಾತು ಕೇಳ್ತಾನೆ. ಅಥವಾ ಗೋವಿಂದ ವಚನೇನ ಚ, ಕೃಷ್ಣ ಹೇಳಿದರೂ ಕೂಡ ಅವನ ಮಾತು ಕೇಳ್ತಾನೆ. ಹಾಗಾಗಿ ಅವನಾಗಿಯೇ ನಿನ್ನ ರಾಜ್ಯವನ್ನು ನೀನಿಟ್ಕೋ, ನನ್ನ ರಾಜ್ಯ ನಾನು ಇಟ್ಕೊಳ್ತೀನಿ ಅನ್ನೋ ಮಾತನ್ನು ಯುಧಿಷ್ಠಿರ ಹೇಳಬಹುದು. ಅಥವಾ ಈ ಮಾತನ್ನು ಕೃಷ್ಣನ ಮುಖಾಂತರ ಹೇಳಿಸಬಹುದು, ಅಥವಾ ಧೃತರಾಷ್ಟ್ರನ ಮುಖಾಂತರ ಹೇಳಿಸಬಹುದು. ಕೃಷ್ಣನೇ ಹೇಳಿದ ಅಂತ ಆದಮೇಲೆ ಅರ್ಜುನ, ಭೀಮ ಅವರೆಲ್ಲ ಆ ಮಾತು ಕೇಳ್ತಾರೆ. ಈಗ ಯುಧಿಷ್ಠಿರ ಒಪ್ಪಬಹುದು, ಆದರೆ ಭೀಮಾರ್ಜುನರು ಒಪ್ಪುತ್ತಾರ, ನಕುಲ ಸಹದೇವರು ಒಪ್ಪುತ್ತಾರ ಅಂದರೆ ಯದ್ಬ್ರೂಯಾಧ್ಯ ಋಷಿಕೇಶ ರಾಜಾನವಪರಾಜಿತಂ ಅರ್ಜುನಂ ಭೀಮಸೇನಂಚ ಸರ್ವಂ ಕುರ್ಯುರ ಸಂಶಯಂ. ಅವರ 5 ಜನ ಕೃಷ್ಣ ಹೇಳಿದಂತೆ ಕೇಳ್ತಾರೆ. ಇನ್ನು ಕೃಷ್ಣ ಧೃತರಾಷ್ಟ್ರನ ಮಾತನ್ನು ತೆಗೆದು ಹಾಕೋದಿಲ್ಲ. ನಾತಿಕ್ರಮಿಷ್ಯತೆ ಕೃಷ್ಣೋ ವಚನಂ ಕೌರವಸ್ಯ ಹಿ. ಧೃತರಾಷ್ಟ್ರ ಒಂದು ಮಾತು ಹೇಳಿದರೆ ಕೃಷ್ಣ ಅದನ್ನು ಒಪ್ಪುತ್ತಾನೆ. ಕೃಷ್ಣ ಹೇಳಿಬಿಟ್ಟ ಅಂದರೆ 5 ಜನ ಪಾಂಡವರು ಒಪ್ಪುತ್ತಾರೆ. ಹಾಗಾಗಿ ನನಗೆ ಈಗ ಈ ದಾರಿಯಲ್ಲಿ ರಾಜಿ ಮಾಡ್ಕೊಳ್ಳೋದು ಸರಿ ಅಂತ ಅನ್ನಿಸತ್ತೆ, ಯುದ್ಧ ಮಾಡೋದು ಸರಿ ಅಂತ ಅನ್ನಿಸೋದಿಲ್ಲ. ಹಾಗಂತ ಈ ಮಾತನ್ನು ನಾನು ಭಯದಿಂದ ಹೇಳ್ತಾ ಇಲ್ಲ. ನತ್ವಾಬ್ರವೀಮಿ ಕಾರ್ಪಣ್ಯಾನ್ನ ಪ್ರಾಣ ಪರಿರಕ್ಷಣಾತ್, ನನ್ನ ಜೀವ ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನಿನಗೆ ಇದು ಪಥ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಕೃಪರು ತಮ್ಮ ಮಾತನ್ನು ನಿಲ್ಲಿಸ್ತಾರೆ. ಓಕೆ. ಯುದ್ಧ ಹೇಗಾಯಿತು, ಯುದ್ಧ ಮಾಡೋದು ಧರ್ಮ, ಆ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡೇ ಬರ್ತಾರೆ. ಯುದ್ಧ ಧರ್ಮ ಹೌದು, ಎಲ್ಲವೂ ಹೌದಾದರೂ ನೀತಿ ಯಾವುದು ಅಂತ, ರಾಜನೀತಿ ಅಂತ ಬಂದಾಗ ಯಾವ ಹೊತ್ತಿನಲ್ಲಿ ಯುದ್ಧ ಅಂತ. ಯುದ್ಧದ ಸಮಯ ದಾಟುತ್ತೆ. ಈಗ ನಾವು ಯುದ್ಧ ಆರಂಭ ಮಾಡಿದಾಗ ಅವರ ಅಭಿಪ್ರಾಯ, ನಾವು ಯುದ್ಧ ಆರಂಭ ಮಾಡಿದಾಗ ನಮ್ಮ ಹತ್ರ ಬಲ ಜಾಸ್ತಿ ಇತ್ತು, ಸೇನೆ ಜಾಸ್ತಿ ಇತ್ತು, ಮಹಾವೀರರು ಹೆಚ್ಚಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾವೀಗ
ಸಂಧಾನ ಮಾಡ್ಕೊಳ್ಬೇಕು, ರಾಜಿ ಮಾಡ್ಕೋಬೇಕು ಅಂತ. ಇದು ಅವತ್ತು ಯುದ್ಧ ನೀತಿ, ಬೃಹಸ್ಪತಿಗಳ ಯುದ್ಧ ನೀತಿ ಇದು. ಬೃಹಸ್ಪತಿಗಳಿದ್ದಾರೆ. ಹಾಂ, ಇವತ್ತಿಗೂ ಅದೇ ಯುದ್ಧ ನೀತಿ. ಯಾರು ಸೋಲುವ ಹಂತಕ್ಕೆ ಬರ್ತಾರೋ ಅವರು ಸಂಧಾನ ಮಾಡ್ಕೋತಾರೆ. ಸಂಧಾನ ಮಾಡ್ಕೊಳ್ಳುವಾಗ ಒಂದಿಷ್ಟು ಕಳ್ಕೋತಾರೆ ಸಹಜವಾಗಿ. ಈಗ ರಷ್ಯಾ ಮತ್ತು ಉಕ್ರೇನ್ ಬಗ್ಗೆ ನಡೀತಾ ಇರೋದ್ರಲ್ಲಿ ಉಕ್ರೇನಿಗೆ ತುಂಬ ಜನ ಬುದ್ಧಿ ಹೇಳ್ತಾ ಇದ್ದಾರೆ, ಆಯ್ತಲ್ಲ ಈಗಲಾದರೂ ರಾಜಿ ಮಾಡ್ಕೊಂಡು ಸುಮ್ಮನಾಗಿ ಅಂತ. ಸುಮ್ಮನಾಗೋಕ್ಕಾಗಲ್ಲ. ಅದೇನಾಗತ್ತೆ ಅಂದರೆ, ಒಂದು ಜಾಗದ ವಿಷಯದಲ್ಲಿ ಅಂತ ಹುಡ್ಕೊಂಡಿದೆಯಲ್ಲ, ಜಾಗ ಕಳ್ಕೊಬೇಕಾಗತ್ತೆ ಅವ್ರೀಗ, ಅದು ಇವರಿಗೆ ಸಿಗೋಲ್ಲ. ಅದಕ್ಕೆ ಅವ್ರು ಸಿದ್ಧರಾದರೆ ಬೃಹಸ್ಪತಿ ನೀತಿ ಅಥವಾ ಶುಕ್ರ ನೀತಿ ಅಂತೂ ಇನ್ನೂ ಕಠೋರವಾಗಿ ಹೇಳುತ್ತೆ, ಈಗ ರಾಜಿ ಮಾಡ್ಕೊ ಅಂತ. ರಾಜಿ ಮಾಡ್ಕೊ ಅಂದರೆ ಪರ್ಮನೆಂಟ್ ರಾಜಿ ಅಲ್ಲ ಯಾರೂ ಹೇಳೋದು ರಾಜರಾಜರುಗಳ ನಡುವೆ. ಈಗ ನಿನ್ನ ಹತ್ರ ಸಾಮರ್ಥ್ಯ ಇಲ್ಲ, ಈಗ ಹೊಂದಾಣಿಕೆ ಮಾಡ್ಕೊ, ಮುಗಿಸು, ಕಾಲ ಬರಲಿ ನೋಡೋಣ. ಎಸ್. ಆಮೇಲೆ ಇನ್ನೊಂದ್ರಲ್ಲಿ ಭಾಳ ನಂಗೆ ಇಂಟ್ರೆಸ್ಟಿಂಗ್ ಅನ್ಸಿರೋದು, ಸಮ ಆಗಿದ್ರು ರಾಜಿ ಮಾಡ್ಕೊಳ್ಳಿ. ಸಮ ಇದ್ರು ರಾಜಿ ಮಾಡ್ಕೊಳ್ಳಿ. ಯೂಶಲಿ ನಾವು ಸಮ ಆಗಿದ್ದಾಗ ಬೇಡ ಯುದ್ಧ ಮಾಡೋಣ ಅಂತ ಅನ್ಕೋತೀವಿ. ಈ ಸಮ ಇದ್ದಾಗಲೂ ಮತ್ತೆ 50-50 ಬಂದು ನಿಲ್ತಲ್ಲ. ಅಂದರೆ ನೀನು ಗೆಲ್ತೀನಿ ಅನ್ನುವ ಭರವಸೆ ಇಲ್ಲದೆ ಯುದ್ಧ ಅನ್ನೋದು ಜೂಜಾಗ್ಬಿಡತ್ತೆ ಹೆಜ್ಜೆ ಇಟ್ಟರೆ. ಎಷ್ಟು ಪ್ರಾಕ್ಟಿಕಲ್ ಇದೆ ನೋಡಿ ಸರ್. ತುಂಬ ಪ್ರಾಕ್ಟಿಕಲ್. ಇಲ್ಲಾಂದ್ರೆ ನಾವು ತುಂಬ ಒಂದು ಏನು ಹೇಳಿ ಒಂದು ಐಡಿಯಲಿಸ್ಟಿಕ್ ನೋಡಿಕೊಂಡು ನಾವು ಸರಿ ನಮ್ಮ ಕಡೆ ನ್ಯಾಯ ಇದೆ ಹಿಂಗಾಗಿ ಯುದ್ಧ ಮಾಡೋಣ, ಅದೆಲ್ಲ ಇಲ್ಲ. ಅಲ್ಲ ನ್ಯಾಯ ಪ್ರಶ್ನೆ ಅಲ್ಲ, ಶಕ್ತಿ ಇದೆಯಾ ನಿನಗೆ, ಅದು ಇಂಪಾರ್ಟೆಂಟ್. ನ್ಯಾಯ ಇದ್ರೂ ನೀನು ಕಾಯಬೇಕು, ಸಾಮರ್ಥ್ಯ ಹೆಚ್ಚಿಸ್ಕೋಬೇಕು ನೀನು, ಆಮೇಲೆ ರಣರಂಗಕ್ಕೆ ಹೋಗೋದು. ಕರೆಕ್ಟ್. ಇಷ್ಟು ಹೇಳ್ತಾ ಅವರಿಗೆ ದುಃಖ ಒತ್ತರಿಸಿ ಬಂತಂತೆ ಕೃಪರಿಗೆ. ದೀರ್ಘವಾದ ನಿಟ್ಟುಸಿರು ಬಿಟ್ರಂತೆ, ದುಃಖಿಸ್ತಾ ಇದ್ರಂತೆ. ಮೋಹಚ ಪ್ರಜ್ಞೆ ತಪ್ಪಿ ಬಿಡ್ತಂತೆ ಅವರಿಗೆ. ಕೃಪರ ಮೊದಲ ಒಂದು ಸಂಭಾಷಣೆ ಅಲ್ವಾ? ಕೃಪರ ಮೊದಲ ಸಂಭಾಷಣೆ ಮತ್ತು ಈ ಥರದ ಭಾವಾಭಿವ್ಯಕ್ತಿ ಕೂಡ ಮೊದಲು ಅಂತಂದರೆ ಆ ಸಮಯ ಇದೆ. ಕರ್ಣ ಸಂಹಾರದ ನಂತರ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಯುದ್ಧ ಭೂಮಿ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಕೇಳಿದ ದುರ್ಯೋಧನ ಅವನು ನಿಟ್ಟುಸಿರು ಬಿಡ್ತಾನೆ. ತೂಷ್ಣೀಮಾಸಿ ದ್ವಿಷಾಂಪತೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ, ಏನೂ ಮಾತಾಡೋಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ, ತಣ್ಣಗೆ ಸುಮ್ಮನೆ ಕುಳಿತು ಯೋಚನೆ ಮಾಡ್ತಾನೆ, ಆಮೇಲೆ ಎಂಥ ಒಂದು ಸ್ಥಿತಿಲಿದ್ದಾನೆ ಅಂದರೆ ದುರ್ಯೋಧನ. ಅಂದರೆ ತುಂಬ ಅವಕಾಶಗಳಿತ್ತು, ಈಗ ಅವನು ಆ ಎಲ್ಲ ಅವಕಾಶಗಳನ್ನ ಮೀರಿ ಮುಂದೆ ಬಂದಿದ್ದಾನೆ. ಹೌದು. ಈಗ ಅವನು ನಿಲ್ಲುವಂಥ ಅಂದರೆ ಕಳ್ಕೋತೀನಂದ್ರೂ ಕೂಡ ನಾವು ಕೆಲವೊಂದ್ಸಲ ಸೋಲ್ತೀವಿ ಸಾಯ್ತೀವಿ ಅಂದ್ರೂ ಕೂಡ ಹೋಗ್ಬೇಕಾಗತ್ತಲ್ವ, ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಅಂದರೆ ಅವನಿಗೀಗ ಕಳ್ಕೊಳ್ಳೋಕೆ ಏನಿದೆ ಅನ್ನೋ ಪರಿಸ್ಥಿತಿ ಆಯ್ತು. ಇನ್ನು ಯುದ್ಧ ಮುಂದುವರಿತು, ಇನ್ನು ಕಳ್ಕೊಳ್ಳೋಕೆ ಏನಿದೆ ಅಂತ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಜೀವ ಇದೆ, ಜೀವ ಕಳ್ಕೊಳ್ತಾನೆ, ನಿನ್ನ ಜೀವ ಕಳ್ಕೋಬೇಡ ಅಂತ. ಇಷ್ಟು ಮಾಡಿದ್ದು ನೀನು ನಿನಗಾಗಿ ಅಲ್ವಾ ಅಂತ ಅವರು, ನೀನು ಸ್ವಾರ್ಥಿ ಅಂತ ಬೈದಿಲ್ಲ ಅವರು. ಇಡೀ ಜಗತ್ತನ್ನು ನಿನಗಾಗಿ ನೀನು ಒಟ್ಟುಗೂಡಿಸಿದೆಯಲ್ಲ, ನೀನು ಉಳ್ಕೋಬೇಕಲ್ವ ಈಗ ಕೊನೆಗೂ ಅಂತ ಅವರು ಆ ತರಹದಲ್ಲೇ ಮಾತಾಡ್ಕೊಂಬಂದಿದ್ದಾರೆ ಅವನನ್ನು ಒಪ್ಸೋದಕ್ಕೆ. ಅವನು ಹೇಳ್ತಾನೆ, ನನ್ನ ಮೇಲಿನ ಸೌಹಾರ್ದದಿಂದ ಹಿತೈಷಿಗಳಾಗಿರೋದ್ರಿಂದ ನೀವಿಷ್ಟೂ ಮಾತು ಹೇಳಿದಿರಿ ಅನ್ನೋದು ನನಗೆ ಅರ್ಥ ಆಗತ್ತೆ. ನನಗಾಗಿ ನೀವು ಪ್ರಾಣವನ್ನೂ ಒತ್ತೆ ಇಟ್ಟು ಯುದ್ಧ ಮಾಡಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಅಂದರೆ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಈ ಮಾತನ್ನು ನೀವೇ ಹೇಳ್ತಾ ಇದ್ದೀರಿ ಅಂತ ನನಗೆ ಅನಿಸೋಲ್ಲ, ಹಾಗೇನು ನನಗೆ ಭಾವ ಬಂದಿಲ್ಲ. ಕೃತಂಚ ಭವತಾ ಸರ್ವಂ ಪ್ರಾಣಾಂ ಸಂತ್ಯಜ್ಯ ಯುದ್ಧತ. ಏನು ಮಾಡಲಿಲ್ಲ ನೀವು ನನಗೆ, ಎಲ್ಲವನ್ನೂ ಕೊಟ್ಟರೆ, ನಿಮ್ಮ ಪ್ರಾಣವನ್ನೇ ನನಗಾಗಿ ಮೀಸಲಿಟ್ಟರೆ. ನೀವು ಪಾಂಡವ ಸೇನೆಯನ್ನು ಬಗ್ಗು ಬಡದಿದ್ದನ್ನು ಎಲ್ಲರೂ ನೋಡಿದ್ದಾರೆ, ನಿಮ್ಮ ಸಾಹಸವನ್ನು ಎಲ್ಲರೂ ನೋಡಿದ್ದಾರೆ. ಇಂತಹ ನೀವು ನನ್ನ ಹಿತೈಷಿಯಾಗಿ ಏನನ್ನು ಯಾವಾಗ ಹೇಳಬೇಕೋ ಅದನ್ನು ಹೇಳಿದ್ದೀರಿ. ಆದರೆ ನನ್ನ ಪರಿಸ್ಥಿತಿ ಬೇರೆ. ನಮಾಂ ಪ್ರೀಣಾತಿ ತತ್ಸರ್ವಂ ಮುಮೂರ್ಷೋರಿವ ಭೇಷಜಂ. ಸಾಯುವ ಹೊತ್ತು ಬಂದವನಿಗೆ ಔಷಧ ಇಷ್ಟವಾಗಲ್ವಲ್ಲ, ಆ ಪರಿಸ್ಥಿತಿ ನನ್ನದು. ಹಾಗಾಗಿ ನಿಮ್ಮ ಮಾತು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಎಂಥ ಉಪಮೆ ನೋಡಿ, ಸಾಯುವ ಹೊತ್ತು ಬಂದವನಿಗೆ ಔಷಧ ಇಷ್ಟ ಆಗಲ್ಲ ಅಂತೇಳಿ. ಹಾಗಂತ ನಿಮ್ಮ ಮಾತು ಇದೆಯಲ್ಲ ಅದು ತರ್ಕಬದ್ಧವಾಗಿದೆ, ಅಂದರೆ ಅದಕ್ಕೆ ಲಾಜಿಕ್ ಇದೆ. ನೀವು ಹೇಳ್ತಾ ಇರೋದು ಶಾಸ್ತ್ರೀಯವಾದ ಮಾತನ್ನಾಡಿದಿರಿ, ಹೇತು ಕಾರುಣ ಸಂಯುಕ್ತಂ, ಮತ್ತು ಇದು ನನ್ನ ಹಿತದ ಮಾತು. ನಿಮಗೆ ಇದರಲ್ಲಿ ಅಂದರೆ ರಾಜಿ ಮಾಡಿಸಿ ನನ್ನ ಈಗೋಗೆ ಹರ್ಟ್ ಮಾಡಬೇಕು ಅಂತಲೋ, ಪಾಂಡವರಿಗೆ ಉಪಕಾರ ಮಾಡಬೇಕು ಅಂತಲೋ ಅಂಥದ್ದೇನೂ ಇಲ್ಲ ಅಂತ ಈ ಮಾತನ್ನು ಅವನು ಅವರಿಗೆಲ್ಲ ಹೇಳಿದ್ದಾನೆ. ಭೀಷ್ಮನಿಗೆ ಹೇಳಿದ್ದಾನೆ, ದ್ರೋಣರಿಗೆ ಹೇಳಿದ್ದಾನೆ, ಕೃಪರಿಗೆ ಹೇಳ್ತಾ ಇಲ್ಲ ಅವನು ಆ ಮಾತನ್ನು. ಆದರೆ ನಿಮ್ಗೆ ಅಂಥದ್ದೇನೂ ಇಲ್ಲ, ನೀವು ಹೇಳ್ತಾ ಇರೋದು ನನ್ನ ಹಿತವೇ. ಆದರೆ ಏನು ಮಾಡಲಿ, ನಮೇ ವಿಪ್ರಾಗ್ರ್ಯ ರೋಚತೆ, ನನಗಿದು ಇಷ್ಟ ಆಗ್ತಾ ಇಲ್ಲ, ಈ ಮಾತು ಇಷ್ಟ ಆಗ್ತಾ ಇಲ್ಲ. ನಾವು ಅವರನ್ನು ರಾಜ್ಯದಿಂದ ಹೊರಗೆ ಹಾಕಿದ್ದೀವಿ, ರಾಜ್ಯ ವಿನಿಕೃತ ಅಸ್ಮಾಭಿಹಿ, ನಾವೇ ಅವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಿದಾಗ ಅವ್ರು ಹೇಗೆ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ? ಕಥಂ ಸಹ ಅಸ್ಮಾಸು ವಿಶ್ವಸೇತ್, ಯುಧಿಷ್ಠಿರನಿಗೆ ನಮ್ಮ ಮೇಲೆ ವಿಶ್ವಾಸ ಬರೋದಾದರೂ ಹೇಗೆ? ಇನ್ನು
ದ್ಯೂತದಲ್ಲಿ ನಾವು ಅವನ ಸರ್ವಸ್ವವನ್ನು ಗೆದ್ದಿದ್ದೀವಿ. ಹಾಗಿದ್ದಾಗ ಈಗ ನಾವು ಸಂಧಾನದ ಮಾತುಕತೆಯನ್ನು ಆರಂಭ ಮಾಡಿದ್ರೆ ಅವನಿಗೆ ನಮ್ಮ ಮೇಲೆ ಯಾವ ನಂಬಿಕೆ ಬರೋದಕ್ಕೆ ಸಾಧ್ಯ? ಸ ಕಥಂ ಮಮ ವಾಕ್ಯಾನಿ ಶ್ರದ್ಧದ್ಯಾತ್ ಭೂಯ ಏವತು, ನನ್ನ ಮಾತನ್ನು ನಂಬುತ್ತಾನ ಅವನು. ಇನ್ನು ಕೃಷ್ಣ ಸಂಧಾನಕ್ಕೆ ಅಂತ ಬಂದಿದ್ದ, ಅವನ ಸಂಧಾನವನ್ನು ನಾನು ವಿರೋಧಿಸಿದ್ದೀನಿ. ಅಂದರೆ ಸಂಧಾನದ ಪ್ರಸ್ತಾಪವನ್ನು ನಾನೇ ವಿರೋಧಿಸಿದ್ದೀನಿ. ತಚ್ಚ ಕರ್ಮ ವಿರೋಧಿತಂ. ಈಗ ಅವನು ಹೇಗೆ ನನ್ನ ಮಾತು ಕೇಳ್ತಾನೆ? ಸಚಮೇ ವಚನಂ ಬ್ರಹ್ಮನ್ ಕಥಂ ಏವಾಭಿಮಂಸ್ಯತೆ. ಈಗ ಸಂಧಾನದ ಮಾತುಕತೆಗೆ ನಾನು ಮಾತಾಡಿದರೆ ಕೃಷ್ಣ ಆದರೂ ಯಾಕೆ ಒಪ್ಪುತ್ತಾನೆ ಅದನ್ನು? ಕೃಷ್ಣನ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ಅವ್ರು ಹೇಳಿದ್ರಲ್ಲ ಕೃಷ್ಣ ಒಪ್ಪುತ್ತಾನೆ ಈ ಸಂಧಾನಕ್ಕೆ ಅಂತ ಹೇಳಿದ್ರಲ್ಲ, ಅವನು ಹೇಳ್ತಾನೆ ಕೃಷ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ವಿಲಲಾಪಹಿ ಯತ್ ಕೃಷ್ಣ ಸಭಾ ಮಧ್ಯೆ ಸಮೇಯುಷಿ ನತನ್ಮರ್ಶಯತೆ ಕೃಷ್ಣ ನ ರಾಜ್ಯಹರಣಂ ತಥಾ. ಸಭೆಯ ನಡುವೆ ಅವತ್ತು ದ್ರೌಪದಿ ಗೋಳಾಡಿದ್ಲಲ್ಲ, ಅದನ್ನು ಯಾವ ಕಾರಣಕ್ಕೂ ಕೃಷ್ಣ ಸಹಿಸಿಕೊಳ್ಳೋದಿಲ್ಲ. ಮತ್ತು ಪಾಂಡವರ ರಾಜ್ಯವನ್ನು ನಾವು ಕಿತ್ತುಕೊಂಡ್ವಲ್ಲ, ಅದನ್ನು ಕೂಡ ಅವನು ಸಹಿಸೋದಿಲ್ಲ. ಯಾಕೆಂದರೆ ಕೃಷ್ಣ ಅರ್ಜುನ ಅಂದರೆ ಏಕಪ್ರಾಣವು ಉಭವು, ಅದು ಒಂದೇ ಪ್ರಾಣ ಎರಡು ದೇಹ ಅಂತ ಇರೋರವರು. ಹಾಗಾಗಿ ಯಾವ ಕಾರಣಕ್ಕೂ ಇದು ಆಗೋದಿಲ್ಲ, ಈ ಸಂಧಾನ ಆಗೋದಿಲ್ಲ. ಅಂದರೆ ಕೃಷ್ಣ ಇದಕ್ಕೆ ಒಪ್ಪೋಲ್ಲ ಅಂತ ಹೇಳ್ತಾನೆ. ಇದರ ಜೊತೆಗೆ ಯುದ್ಧದ ನಡುವೆ ನನಗೆ ಕೇಳಿ ಬಂದಿತ್ತು, ಅಂದರೆ ಗುಪ್ತಚರರ ಮೂಲಕ ಗೊತ್ತಾಗಿದ್ದದು ಏನು ಅಂತ ಅಂದರೆ, ಅಭಿಮನ್ಯು ಸತ್ತ ಅನಂತರ ಕೃಷ್ಣ ನಿದ್ರೆಯೇ ಮಾಡ್ತಾ ಇಲ್ಲ ಅಂತ. ತನ್ನ ಸೋದರಳಿಯ ಸತ್ತ ಮೇಲೆ ಕೃಷ್ಣ ನಿದ್ರೆಯನ್ನೇ ಮಾಡ್ತಾ ಇಲ್ಲ ಅಂತ. ಅಷ್ಟು ಸಿಟ್ಟು ನಮ್ಮ ಮೇಲೆ ಇರುವಾಗ ಮದರ್ಥಂ ಕಥಂ ಕ್ಷಮೇತ್ ಸಹ, ನನಗಾಗಿ ಅವನು ಯಾಕೆ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಬರ್ತಾನೆ ಈಗ ಸಂಧಾನಕ್ಕೆ ಅಂತ ಹೊರಟ್ರೆ? ಅರ್ಜುನ ಕೂಡ ಹಾಗೆ. ಅಭಿಮನ್ಯುವಿನ ಮರಣದ ಅನಂತರ ಅರ್ಜುನ ಕೂಡ ಸುಖವಾಗಿಲ್ಲ, ನೆಮ್ಮದಿ ಇಲ್ಲ. ಹಾಗಿರುವಾಗ ನಾನು ಹೋಗಿ ಬೇಡಿಕೊಂಡರೂ ಕೂಡ ಅವರು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಅಂದರೆ ಅರ್ಜುನ ಯುದ್ಧಾಕಾಂಕ್ಷಿ ಆಗಿರಲಿಲ್ಲ. ಅಭಿಮನ್ಯುವಿನ ವಧೆಯ ನಂತರ ಅರ್ಜುನ ಇದನ್ನು ಸ್ವೀಕರಿಸೋದಕ್ಕೆ ಸಿದ್ಧನಿಲ್ಲ. ಇನ್ನು ಅಂದರೆ ಒಬ್ಬರನ್ನೇ ಹೇಳ್ತಾ ಇದ್ದಾನೆ ಅವನು. ಒಂದು ಯುಧಿಷ್ಠಿರ, ಅವನನ್ನು ರಾಜ್ಯಭ್ರಷ್ಟನನ್ನಾಗಿಸಿದ್ದೀನಿ, ದ್ಯೂತ ಆಡಿದ್ದೀನಿ, ಅವನು ನನ್ನ ಮಾತಿನ ಮೇಲೆ ನಂಬಿಕೆ ಇಡೋಲ್ಲ. ದ್ರೌಪದಿಗೆ ಆದ ಅವಮಾನದಿಂದಾಗಿ ಕೃಷ್ಣ ಒಪ್ಕೊಳ್ಳೋದಿಲ್ಲ. ಅರ್ಜುನ ಅಭಿಮನ್ಯುವಿನ ಸಾವಿನಿಂದಾಗಿ ಒಪ್ಕೊಳ್ಳೋದಿಲ್ಲ. ಇನ್ನು ಮಧ್ಯಮ ಪಾಂಡವ ತೀಕ್ಷ್ಣ ಭೀಮಸೇನೋ ಮಹಾಬಲ ಪ್ರತಿಜ್ಞಾತಂಚತೇನೋಗ್ರಂ ಸಭಜ್ಯೇತ ನ ಸನ್ನಮೇತು. ಇನ್ನು ಭೀಮ ಮಧ್ಯಮ ಪಾಂಡವ, ಅವನು ಮೊದಲೇ ತೀಕ್ಷ್ಣ ಅಂದರೆ ಹೊರಟವನು, ನಿಷ್ಠುರ, ಅವನು ಮೃದು ಅಲ್ಲ. ಮತ್ತು ಅವನು ಉಗ್ರವಾದ ಪ್ರತಿಜ್ಞೆ ಮಾಡಿದ್ದಾನೆ. ಅವನೆಂಥವನು ಅಂತ ಅಂದರೆ ಮುರಿದಾನು ಆದರೆ ಬಾಗಲಾರ. ನ ಭಜ್ಯೇತ ಸಭಜ್ಯೇತ ನ ಸನ್ನಮೇತಂತ. ಅಂದರೆ ಅವನು ಬಾಗೋದಿಲ್ಲ, ಬೇಕಿದ್ರೆ ಮುರಿದೇ ಹೋಗುತ್ತಾನೆ ಅವನು ಅಂತ. ಅದರ ಅರ್ಥ ಏನು ಅಂತ ಅಂದರೆ, ಪ್ರತಿಜ್ಞೆ ಮಾಡಿದಾನೆ ಅವನು, ಕೊನೆಯ ಕ್ಷಣದವರೆಗೂ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಹೋರಾಡ್ತಾನೆ. ಹೋರಾಟದಲ್ಲಿ ಅವನಿಗೆ ಸಾವೇ ಬರಬಹುದು, ಆದರೆ ರಾಜಿಗೆಲ್ಲ ಒಪ್ಪಲ್ಲ ಅವನು. ಇನ್ನು ನಕುಲ ಸಹದೇವರು, ಅವರು ಖಡ್ಗವನ್ನು ಕಟ್ಟಿಕೊಂಡೇ ಇದ್ದಾರೆ. ಇಬ್ಬರಲ್ಲೂ ಅಷ್ಟು ದ್ವೇಷ ಅನ್ನೋದು ಕುಳಿತಿದೆ. ಮತ್ತು ಮಹಾವೀರರು, ಅವರು ಕೂಡ ಈ ಸಂಧಾನಕ್ಕೆ ಒಪ್ಪಲ್ಲ. ದೃಷ್ಟದ್ಯುಮ್ನ ಶಿಖಂಡಿ ಇಬ್ಬರಿಗೆ ನನ್ನ ಮೇಲೆ ನೇರ ವಿರೋಧ ಇದೆ. ಈ ಪ್ರಯತ್ನಕ್ಕೆ ಹೊರಟ್ರೆ ಅವ್ರು ಹೇಗೆ ಇದನ್ನು ಮುಂದುವರಿಯೋದಕ್ಕೆ ಬಿಡ್ತಾರೆ? ಒಂದೇ ಸಾಕು, ದುಶ್ಯಾಸನ ಏಕವಸ್ತ್ರಳಾಗಿ ರಜಸ್ವಲೆಯಾಗಿ ಇದ್ದ ದ್ರೌಪದಿಯನ್ನು ಸಭೆಗೆ ಎಳೆದು ತಂದು ಪೀಡಿಸಿದನಲ್ಲ, ಎಲ್ಲರೂ ನೋಡ್ತಾ ಇರುವಾಗ ಹಾಗೆ ಅಸಹಾಯಕಳಾಗಿ ನಿಂತಹ ದ್ರೌಪದಿಯ ಚಿತ್ರವನ್ನು ಪ್ರತಿಕ್ಷಣವೂ ಅವರು ನೆನಪಿಸಿಕೊಳ್ತಾರೆ. ಅದನ್ನು ಅವರ ಮನಸ್ಸಿನಿಂದ ಕಿತ್ತು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಪಂಚಪಾಂಡವರಿಂದ. ಹಾಗಾಗಿ ಅವರನ್ನು ಯುದ್ಧದಿಂದ ವಿಮುಖರನ್ನಾಗಿಸೋದು ಅಸಾಧ್ಯ. ಅಂದರೆ ನೀವು ಹೇಳಿದ್ರಲ್ಲ, ಅಂದರೆ ಬೇರೆ ಏನೂ ದಾರಿ ಇಲ್ಲ ಅನ್ನೋ ಸ್ಥಿತಿಲಿದ್ದಾನೆ ದುರ್ಯೋಧನ ಅಂತ, ಅದನ್ನೇ ಹೇಳ್ತಾ ಇದ್ದಾನೆ ನಾನು. ಸೊ ಹಾಗೆ ಡೆಡ್ ಎಂಡ್ ಬಂದು ನಿಂತಿದ್ದಾನೆ ದುರ್ಯೋಧನ. ಹೀಗಾಗಿ ಬೇರೆ ದಾರಿಗಳಿಲ್ಲ ಆತನಿಗೆ ಗೊತ್ತು. ಬಟ್ ವಿಪರ್ಯಾಸ ಏನಂದರೆ ಅವನಿಗೆ ದಾರಿ ಇಲ್ಲ ಅನ್ನೋದು ಹೌದು. ಸೊ ಅವನಿಗೆ ಯಾವಾಗ ದಾರಿ ಇಲ್ಲ ಆಗುತ್ತೋ ಅವಾಗ ಅವನ ಜೊತೆಯಲ್ಲಿದ್ದವ್ರಿಗೂ ದಾರಿ ಇಲ್ಲ ಆ ಥರ ಆಗುತ್ತೆ. ಕೃಪರು ಅಥವಾ ಬೇರೆ ಉಳಿದವರು ಕೂಡ ಹೋಗಲೇಬೇಕು. ಸೊ
ಅದುವೇ ಸಾಂಗತ್ಯ ಅನ್ನೋದು, ಅಂದರೆ ಯಾರ ಜೊತೆಗೆ ನೀವು ಸೇರ್ಕೋತೀರ ಅನ್ನೋದ್ರ. ಸೊ ಆಮೇಲೆ ಕ್ಷತ್ರಿಯ ಧರ್ಮ ಕೂಡ ಹೌದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಯುದ್ಧ ಹೇಗೆ ಶುರು ಆಗುತ್ತಾ ಅವತ್ತಿನ ದಿನವೇ ಅಥವಾ ಹೇಗೆ ಅನ್ನೋದನ್ನು ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ ಇಂದೇ ಆರ್ಡರ್ ಮಾಡಿ.